ದಿಸ್ ಇಸ್ ದಿ ಮೋಸ್ಟ್ ಅವೈಟೆಡ್ ವಿಡಿಯೋ ಸೋ ಫಾರ್. ಸೊ ಈ ವಿಡಿಯೋದಲ್ಲಿ ನಾವು ಇಂಜಿನಿಯರಿಂಗ್ ಬ್ರಾಂಚಸ್ ಬಗ್ಗೆ ಮಾತಾಡೋಣ. ಸೊ ಯಾವ ಬ್ರಾಂಚ್ ನಿಮಗೆ ಶೂಟ್ ಆಗುತ್ತೆ, ಸೊ ನೀವು ಯಾವ ಬ್ರಾಂಚ್ ಪ್ರಿಫರ್ ಮಾಡಬೇಕು. ಸೊ ನಾನು ಟಾಪ್ 7 ಅನ್ನ ನಾನು ಚೂಸ್ ಮಾಡಿದ್ದೀನಿ, ನಾನು ರೀಚಾರ್ಜ್ ಮಾಡಿದ್ದೀನಿ. ಲೈಕ್ ನೋಡ್ಬೋದು ಬುಕ್ ಇದೆ, ಸೊ ರೀಚಾರ್ಜ್ ಮಾಡಿದ್ದೀನಿ. ಸೊ ನಾನೀಗ ಟಾಪ್ 7 ಹೇಳ್ತೀನಿ. ಸೊ ಬ್ರಾಂಚಸ್ ನೀವು ಬೇಕಾದ್ರೆ ನೀವು ಬ್ಲೈಂಡ್ ಆಗಿ ಆಪ್ಷನ್ ಎಂಟರ್ ಮಾಡ್ಬೋದು. ಇಲ್ಲ ಅಂತಂದ್ರೆ ನಿಮಗೆ ಏನ್ ಸ್ಪೆಸಿಫಿಕ್ ಫೀಲ್ಡ್ ಇದೆ ಅಂತ ನೀವು ಯಾವ ಬ್ರಾಂಚ್ ತಗೋಬೇಕಂತ ಈ ವಿಡಿಯೋದಲ್ಲಿ ಫುಲ್ ಡಿಸ್ಕಸ್ ಮಾಡೋಣ. ಸೊ ವಿತೌಟ್ ಎನಿ ಡಿಲೇ ಲೆಟ್ಸ್ ಸ್ಟಾರ್ಟ್ ಅವರ್ ವಿಡಿಯೋ. ಸೊ ಇದಕ್ಕಿಂತ ಮುಂಚೆ ನೀವು ಹೊಸದಾಗಿ ನಮ್ಮ ಚಾನಲ್ ವಿಸಿಟ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನೀವು ಮೇಜರ್ ಕಂಟೆಂಟ್ ನಮ್ಮ ಚಾನಲ್ ಮಿಸ್ ಆಗ್ತೀರಾ. ಸೊ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋಗೆ ಲೈಕ್ ಮಾಡಿ. ಸೊ ಗೈಸ್, ಟಾಪ್ 7 ಬ್ರಾಂಚಸ್ ಅಲ್ಲಿ ನಂಬರ್ 1 ಬ್ರಾಂಚ್ ಇಸ್ CSE. ಎಲ್ಲರಿಗೂ ಗೊತ್ತು CSE. ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಇಸ್ ದ ನಂಬರ್ 1 ಬ್ರಾಂಚ್ ಇನ್ ದಿಸ್ era. Already you know that computer is deals with software. ಎಲ್ಲಿ ಸಾಫ್ಟ್ವೇರ್ ಇರುತ್ತೋ there is a computer science engineer, there is a computer science engineering. ಫಾರ್ ಎಕ್ಸಾಂಪಲ್ ನೀವು ತಗೋಬಹುದು ಲೈಕ್ 4-5 years 10 years ಬ್ಯಾಕ್. ಫಾರ್ ಎಕ್ಸಾಂಪಲ್ ಒಂದು ಶಾಪ್ ಹೋಗ್ಬಿಟ್ಟು ನೀವು ಏನನ್ನ ಪರ್ಚೇಸ್ ಮಾಡ್ರೆ ನೀವು ಹ್ಯಾವ್ ಟು ಪೇ ಮನಿ ಇನ್ ಟರ್ಮ್ಸ್ ಆಫ್ ನೋಟ್ಸ್. ಬಟ್ ನಾವು ಅದೇ ನೀವು ಶಾಪಿಂಗ್ ನೀವು ಬೇಕಾದ್ರೆ UPI ಪೇಮೆಂಟ್ ಮಾಡ್ಬೋದು. ಅದೇ ನೀವು ಶಾಪಿಂಗ್ ನೀವು ಮನೆಯಲ್ಲಿ ಕುತ್ಕೊಂಡೆ ಮಾಡ್ಬೋದು. ಲೈಕ್ ದಿಸ್ ಆರ್ ಲೈಕ್ ಸಾಫ್ಟ್ವೇರ್, ರೈಟ್? ಈ ಸಾಫ್ಟ್ವೇರ್ ದಿನ ಬೆಳಿತಾನೆ ಇರುತ್ತೆ. ಸೊ ಇದಕ್ಕೆ ಡಿಮ್ಯಾಂಡ್ ವಿಲ್ ನೆವರ್ ಗೋಸ್ ಲಿಮಿಟೆಡ್. ಸೊ ಇದಕ್ಕೆ ಡಿಮ್ಯಾಂಡ್ ದಿನ ಗ್ರಾಫ್ ಮೇಲೆ ಹೋಗ್ತಾನೆ ಇರುತ್ತೆ. ಸೊ ಇದಕ್ಕೆ ಡಿಮ್ಯಾಂಡ್ ಆಕ್ಚುಲಿ ಇರುತ್ತೆ. ಸೊ ನೀವೇನು ಫಾರ್ ಎಕ್ಸಾಂಪಲ್ ನಿಮಗೆ ಟಾಪ್ ಕಾಲೇಜಲ್ಲಿ ಲೈಕ್ ಮಾಡರ್ನ್ ಕಾಲೇಜಸ್ ನಿಮಗೆ ಸೀಟ್ ಬಂತಂದ್ರೆ ಕಣ್ಣು ಮುಚ್ಕೊಂಡು ತಗೊಂಡ್ಬಿಡಿ. CSE ಇಸ್ ಲೈಕ್ ಫ್ಯೂಚರ್ ಇಟ್ ವಿಲ್ ರಾಕ್ಸ್ ಇನ್ ಎವರಿ ಇಂಜಿನಿಯರಿಂಗ್ ಬ್ರಾಂಚಸ್ ಅಲ್ಲಿ ಇದು ರ್ಯಾಕ್ ಮಾಡಿಬಿಡುತ್ತೆ. ಸೊ ನಾನು AML ಬಗ್ಗೆ ಅಂಡ್ ಡೇಟಾ ಸೈನ್ಸ್ ಬಗ್ಗೆ ಅಂಡ್ ಸೈಬರ್ ಸೆಕ್ಯೂರಿಟಿ, ಸೊ ಈ 3 ಬಗ್ಗೆ ವಿಡಿಯೋ ನಾನು ಮಾಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ನೀವು ಈ ವಿಡಿಯೋ ಸುಮ್ಮನೆ ಲೇಟ್ ಆಗಿ ಮಾಡ್ತಿದ್ರೆ, ಸೊ ನಮ್ಮ ಚಾನಲ್ಗೆ ಹೋಗಿ ಮೇ ಬಿ ಆ ವಿಡಿಯೋ ಬಂದಿರ್ಬೋದು. ನೀವು ಲೇಟ್ ಆಗಿ ನೋಡ್ತಿದ್ರೆ ಆ ವಿಡಿಯೋ ಬಂದಿರ್ಬೋದು. ಸೊ ಲೆಟ್ಸ್ ಕಮ್ ಟು ದಿಸ್ ವಿಡಿಯೋ. ಸೊ ಸೆಕೆಂಡ್ ಪ್ರಿಫರೆನ್ಸ್ ನಾನು AML ಕೊಡ್ತೀನಿ. ಸೊ ಯಾಕಂತಂದ್ರೆ ಲೈಕ್ CSE ತಗೊಂಡ್ರೆ ನಿಮಗೆ ಯು ಕ್ಯಾನ್ ಗೋ ಎವ್ರಿವೇರ್. ಲೈಕ್ ಫಾರ್ ಎಕ್ಸಾಂಪಲ್ ನಿಮಗೆ ಸಿಂಪಲ್ ಎಕ್ಸಾಂಪಲ್ ತಗೊಂಡ್ರೆ CSE ತಗೊಂಡ್ರೆ ನೀವು ಎಲ್ಲ ಮೇಜರ್ ಸಾಫ್ಟ್ವೇರ್ ಸಬ್ಜೆಕ್ಟ್ಸ್ ಎಲ್ಲ ನೀವು ಓದ್ತೀರಾ. ಸಾಫ್ಟ್ವೇರ್ ಸಬ್ಜೆಕ್ಟ್ಸ್ ಏನೇನಿದೆ ಕೋರ್ ಸಬ್ಜೆಕ್ಟ್ಸ್ ಲೈಕ್ ಮೇಲೆ ಏನೇನು ಟಾಪ್ ಸಬ್ಜೆಕ್ಟ್ಸ್ ಇದೆ ಇವೆಲ್ಲ ಸ್ಟಡಿ ಮಾಡ್ತಾರೆ. ನಿಮಗೆ ಚಾಯ್ಸ್ ಇರುತ್ತೆ ನೀವು ಯಾವ ಫೀಲ್ಡ್ಗೆ ಹೋಗ್ಬೇಕು. AML ಸೈಡ್ ಹೋಗ್ಬೇಕಾ, ಡೇಟಾ ಸೈನ್ಸ್ ಹೋಗ್ಬೇಕಾ, ಇಲ್ಲಂದ್ರೆ ಸೈಬರ್ ಸೆಕ್ಯೂರಿಟಿ ಹೋಗ್ಬೇಕಾ, ಮಿಷಿನ್ ಲರ್ನಿಂಗ್ ಸೈಡ್ ಹೋಗ್ಬೇಕು. ಇಲ್ಲ ನಿಮಗೆ ಚಾಯ್ಸ್ ಇರುತ್ತೆ. ಇನ್ನು ಮುಂಚೆನೇ ನಿಮಗೆ ಮೆಚೂರ್ ಆಗಿದೆ, ನಿಮಗೆ ಆರ್ಟಿಫಿಷಿಯಲ್ ಸೈಡ್ ಹೋಗ್ಬೇಕು, ಇಲ್ಲ ಅಂದ್ರೆ ಡೇಟಾ ಸೈನ್ಸ್ ಏನಾದ್ರು ನನಗೆ ಗೊತ್ತು, ಡೇಟಾ ಸೈನ್ಸ್ ಸೈಡ್ ಹೋಗ್ಬೇಕಂದ್ರೆ ನೀವು ಸ್ಪೆಸಿಫಿಕ್ ಆಗಿ ತಗೋಬಹುದು. AML ಅಂತ ತಗೋಬಹುದು. ನಾನು ಸೆಕೆಂಡ್ ಪ್ರಿಫರೆನ್ಸ್ AML ಕೊಡ್ತೀನಿ, CS ವಿತ್ AML ಅಂತ. ಸೊ ನೀವು ಫೀಲ್ಡ್ ಸ್ಪೆಸಿಫಿಕ್ ಆಗಿ ಹೋಗ್ಬೋದು. ಸೊ ನೀವು CS ಅಲ್ಲಿ ಏನೋ ಓದ್ತೀರಾ ಅಂತಂದ್ರೆ ನೀವು ಪ್ರೋಗ್ರಾಮಿಂಗ್ ಅಂತ ಕಲಿತೀರಾ, ಕೋಡಿಂಗ್ ಕಲಿತೀರಾ, ಅಂಡ್ DS ಡೇಟಾ ಸ್ಟ್ರಕ್ಚರ್ಸ್ ಅಂಡ್ ಆಲ್ಗರಿದಮ್ ಕಲಿತೀರಾ, DBMS ಲೈಕ್ ಡೇಟಾ ಬೇಸ್ ಮ್ಯಾನೇಜಿಂಗ್ ಸಿಸ್ಟಮ್ ಕಲಿತೀರಾ, ಅಂಡ್ ವೆಬ್ ಡಿಸೈನಿಂಗ್ ಅಂಡ್ ಆ್ಯಪ್ ಡೆವಲಪ್ಮೆಂಟ್. ಸೊ ಈ ರೀತಿ ಎಲ್ಲ ಸಾಫ್ಟ್ವೇರ್ ನೀವು CSE ಅಲ್ಲಿ ಸ್ಟಡಿ ಮಾಡ್ತೀರಾ. ಅಂಡ್ ನೆಕ್ಸ್ಟ್ ನೀವು ಬೇರೆ ಫೀಲ್ಡ್ ಚೂಸ್ ಮಾಡಿ. ಫಾರ್ ಎಕ್ಸಾಂಪಲ್ ಸ್ಪೆಷಲೈಸೇಷನ್ ಕಡೆ ಹೋಗ್ಬೇಕಂದ್ರೆ ಇವೆಲ್ಲ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೀವು AML ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಸೆಕೆಂಡ್ ಪ್ರಿಫರೆನ್ಸ್ ನಾನು AML ಕೊಟ್ಟಿದ್ದೀನಲ್ಲ. ಸೊ ಫಾರ್ ಎಕ್ಸಾಂಪಲ್ ನೀವು AML ಗೆ ಚೂಸ್ ಮಾಡ್ಕೊಂಡ್ರೆ ನೀವು AML ಅಲ್ಲಿ ನೀವು ಜಾಸ್ತಿ ಸ್ಟಡಿ ಮಾಡೋದು ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಕೋರ್ಸ್ ನೀವು ಆಲ್ಮೋಸ್ಟ್ 70 to 75% ನೀವು ಸ್ಟಡಿ ಮಾಡಿರ್ತೀರಾ. CSE ಅಲ್ಲಿ ಏನೇನು ಬರ್ತೋ ಸಬ್ಜೆಕ್ಟ್ಸ್ ಎಲ್ಲ 70 to 75% ನೀವು ಸ್ಟಡಿ ಮಾಡಿರ್ತೀರಾ. ಬಟ್ ನೀವು ಇದರಲ್ಲಿ ಇನ್ನೂ ಸ್ವಲ್ಪ ಡೆಪ್ತ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ ಇನ್ನು ಸ್ವಲ್ಪ ಡೆಪ್ತ್ ಏನೇನು ಕಲಿತೀರ ಅಂತಂದ್ರೆ ಮಿಷಿನ್ ಲರ್ನಿಂಗ್ ಬಗ್ಗೆ ಕಲಿತೀರ. ಲೈಕ್ ಮಿಷಿನ್ ಡೆವಲಪ್ಮೆಂಟ್ ಮಾಡಕ್ಕೆ, ಲೈಕ್ ಆಟೋಮೈಸೇಷನ್ ಮಾಡೋದ್ರಲ್ಲಿ, ಅಂಡ್ ಲೈಕ್ ಟೂಲ್ಸ್ ಲೈಕ್ ChatGPT ಅನ್ಕೋಬಹುದು ನೀವು, DeepSeek. ಸೊ ಈ ರೀತಿ ಏನ್ ಬರ್ತಾ ಇದೆ ಹೊಸ ಟ್ರೆಂಡ್ಸ್, ಆ ಟ್ರೆಂಡ್ಸ್ ಅಲ್ಲಿ ನೀವು ಇನ್ನೂ ಸ್ವಲ್ಪ ಡೆಪ್ತ್ ಆಗಿ ಕಲಿತೀರಾ. ಅಂಡ್ ಲೈಕ್ ನೀವು ಸ್ವಂತ ನೀವು ಆಟೋಮೈಸೇಷನ್ ಬಿಲ್ಡ್ ಮಾಡೋ ಕೆಪಾಸಿಟಿ ನಿಮ್ಮಲ್ಲಿ ಇರುತ್ತೆ. AML ಸ್ಪೆಸಿಫಿಕ್ ಆಗಿ ನೀವು ಬ್ರಾಂಚ್ ತಗೊಂಡ್ರೆ ಸ್ವಲ್ಪ ಅದರಲ್ಲಿ ನೀವು ಸ್ವಲ್ಪ ಡೆಪ್ತ್ ಆಗಿ ನೀವು ಓದ್ತೀರಾ AML ಬ್ರಾಂಚ್ ತಗೊಂಡ್ರೆ. ನೆಕ್ಸ್ಟ್ ನಾನು ನಂಬರ್ 3 CS ಇನ್ ಡೇಟಾ ಸೈನ್ಸ್ ನ ಚೂಸ್ ಮಾಡ್ತೀನಿ, ಆ ಬ್ರಾಂಚ್ ಚೂಸ್ ಮಾಡ್ತೀನಿ. ಲೈಕ್ ಸೊ ಇದಕ್ಕೆ ಯಾಕಂತಂದ್ರೆ ಲೈಕ್ ಎವ್ರಿವೇರ್ ಡೇಟಾ ಅನ್ನೋದು ಎವ್ರಿವೇರ್ ಇದೆ. ಲೈಕ್ ಗೂಗಲ್ ಅಲ್ಲಿ ಒಂದ್ ದಿನಕ್ಕೆ ಡೇಟಾ ಈಸ್ 1 lakh crores ಆಫ್ ಡೇಟಾ ಅವ್ರು ಮ್ಯಾನಿಪುಲೇಟ್ ಮಾಡ್ತಾ ಇರ್ತಾರೆ, ಡೇಟಾನ ವಿಜುಲೇಷನ್ ಮಾಡ್ತಾ ಇರ್ತಾರೆ. ಸೊ ಡೇಟಾ ಸೈನ್ಸ್ ಈಸ್ ಎವ್ರಿವೇರ್. ಡೇಟಾ ಸೈನ್ಸ್ ವಿಲ್ ಬೂಮ್ ಇನ್ ನೆಕ್ಸ್ಟ್ 5 to 6 years ವಿಲ್ ಬೂಮ್. ಸೊ ಅದಕ್ಕಾಗಿ ಡೇಟಾ ಸೈನ್ಸ್ ಐ ವಿಲ್ ಚೂಸ್ ನಂಬರ್ 3, ಲೈಕ್ ಟಾಪ್ 3 ಅಲ್ಲಿ ಡೇಟಾ ಸೈನ್ಸ್ ಇಡ್ತೀನಿ. ಸೊ ನೀವು ಡೇಟಾ ಸೈನ್ಸ್ ಅಲ್ಲಿ ಏನೋ ಓದ್ತೀರಾ ಅಂದ್ರೆ ನೀವು CSE ಅಲ್ಲಿ ಏನೋ ಓದ್ತೀರಾ 70 to 75% ಸೇಮ್ ಇದರಲ್ಲಿ ನೀವು ಕವರ್ ಮಾಡ್ತೀರಾ. CSE ಅಲ್ಲಿ ಏನು ಸಬ್ಜೆಕ್ಟ್ಸ್ ಇದೋ ಅಂಡ್ ಎಕ್ಸ್ಟ್ರಾ ದೆನ್ ನೀವು ಇನ್ನ ಡೀಪ್ ಅಲ್ಲಿ ಹೋಗ್ತೀರಾ, ಡೇಟಾ ಸೈನ್ಸ್ ಸ್ಟಡಿ ಮಾಡ್ತಿದ್ರೆ. ಸೊ ಮ್ಯಾಥಮೆಟಿಕ್ಸ್ ಅಲ್ಲಿ ನೀವು ಸ್ಟಾಟಿಸ್ಟಿಕ್ಸ್ ಕಡೆ ಹೋಗ್ತೀರಾ, ಪ್ರೊಬಬಿಲಿಟಿ ಸೈಡ್ ಹೋಗ್ತೀರಾ. ಅಂಡ್ ನೆಕ್ಸ್ಟ್ ನೀವು SQL ಅಂದ್ರೆ ಗೊತ್ತಾಗುತ್ತೆ, SQL ಮೇಲೆ ಹೋಗ್ತೀರಾ ನೀವು. ನೆಕ್ಸ್ಟ್ ನೀವು ಪೈಥಾನ್ ಸೈಡ್ ಹೋಗ್ತೀರಾ, ಪೈಥಾನ್ ಫುಲ್ ಡೆಪ್ತ್ ಆಗಿ ಹೋಗ್ತೀರಾ. ನೆಕ್ಸ್ಟ್ ಪೈಥಾನ್ ಅಲ್ಲಿ ನೀವು ಲೈಬ್ರರೀಸ್ ಲೈಕ್ NumPy, Pandas ಅಂಡ್ React. ಸೊ ಈ ರೀತಿ ನೀವು ಟೂಲ್ಸ್ ಎಲ್ಲ ನೀವು ಕಲಿತೀರಾ. ಸ್ವಲ್ಪ ನೀವು ಡೆಪ್ತ್ ಆಗಿ ಹೋಗ್ತೀರಾ. ಡೇಟಾ ಸೈನ್ಸ್ ರಿಲೇಟೆಡ್ ಅಲ್ಲಿ ಜಾಬ್ಸ್ ಸಿಗೋ ಸ್ವಲ್ಪ ಈಸಿ ಆಗುತ್ತೆ ಡೇಟಾ ಸೈನ್ಸ್ ಫೀಲ್ಡ್ ತಗೊಂಡ್ರೆ. ನೆಕ್ಸ್ಟ್ 4th ಇಂಪಾರ್ಟೆಂಟ್ ಬ್ರಾಂಚ್ ಅಂದ್ರೆ ನಾನು ಪ್ರಿಫರ್ ಮಾಡೋದು ECE, ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಅಂಡ್ ಇಂಜಿನಿಯರಿಂಗ್. ಸೊ ಎಲ್ಲರಿಗೂ ಮಿತ್ತಿರುತ್ತೆ ಲೈಕ್ CEC ತಗೊಂಡ್ರೆ ಬೋತ್ ಹಾರ್ಡ್ವೇರ್ ಹೋಗ್ಬೋದು, ಸಾಫ್ಟ್ವೇರ್ ಹೋಗ್ಬೋದು ಅಂತ. ಬಟ್ ರಿಯಾಲಿಟಿ ಇಸ್ ಆಸ್ ಹೋಗ್ಬೋದು, ಬಟ್ ಇಟ್ಸ್ ನಾಟ್ ಈಸಿ. ಇಟ್ಸ್ ನಾಟ್ ಈಸಿ. ಸೊ ಯಾಕಂತ ಅಂತಂದ್ರೆ ಫಾರ್ ಸಪೋಸ್ ನೀವು ECE ತಗೊಂಡ್ರೆ ನಿಮ್ ಕಾಲೇಜಲ್ಲಿ
ಇಸಿ ನೀವು ತಗೊಂಡ್ರೆ ನಿಮ್ಗೆ ಅವ್ರ ಫ್ಯಾಕಲ್ಟಿ ಬಂದು ನಿಮ್ಗೆ ಓಕೆ ನೀವು ಇಸಿ ತಗೊಂಡಿದ್ರೆ ನೀವು ಬೋತ್ ಸಾಫ್ಟ್ವೇರ್ ಹೋಗ್ಬೋದು ಹಾರ್ಡ್ವೇರ್ ಹೋಗ್ಬೋದು ಅಂತ ನಿಮ್ಗೆ ಎರಡು ಸಿಲೆಬಸ್ ಮಾಡಲ್ಲ. ಫ್ಯಾಕಲ್ಟಿ ಏನೋ ಫ್ಯಾಕಲ್ಟಿ ಅವರು ನಿಮ್ಮ PUC ತರ ಇರಲ್ಲ, PUC ಟೀಚರ್ಸ್ ತರ ಇರಲ್ಲ. ಅವ್ರು ಬರ್ತಾರೆ, ಅವ್ರ ಫ್ಯಾಕಲ್ಟಿ ನಾವು ಅವ್ರಿಗೆ ಏನ್ ಸಿಲೆಬಸ್ ಇದೆ ಮಾಡ್ತಾರೆ ಹೋಗ್ತಾರೆ. ಫಾರ್ ಸಪೋಸ್ ನೀವು ರ್ಯಾಂಕ್ ಚೆನ್ನಾಗಿ ಬಂದಿಲ್ಲ, ನಾನು ಸಾಫ್ಟ್ವೇರ್ ಸೈಡ್ ಹೋಗ್ಬೇಕು, ಅದಕ್ಕಾಗಿ ನೀವು ಈಸಿ ತಗೊಂಡ್ಬಿಡ್ತೀನಿ ಅಂತಂದ್ರೆ ದಿಸ್ ಇಸ್ ಯುವರ್ ಬಿಗ್ ಮಿಸ್ಟೇಕ್. ಫಾರ್ ಎಕ್ಸಾಂಪಲ್ ನಿಮಗೆ ಇಸಿ ಟಾಪ್ ಕಾಲೇಜಲ್ಲಿ ಬಂತಂದ್ರೆ ರ್ಯಾಂಕ್ ಸರಿಯಾಗಿ ಬರಲಿಲ್ಲ, CSE ಟಾಪ್ ಕಾಲೇಜ್ ಬಂದಿಲ್ಲ, ಇಸಿ ಟಾಪ್ ಕಾಲೇಜ್ ಬಂತಂದ್ರೆ ನೀವು ಹಾರ್ಡ್ ವರ್ಕ್ ಮಾಡ್ತೀರಾ ಅಂತಂದ್ರೆ ಟಾಪ್ ಕಾಲೇಜಲ್ಲಿ ಇಸಿ ಬೇಕಾದ್ರೆ ತಗೊಳ್ಳಿ. ಸೊ ಇದಕ್ಕೆ ಯಾಕಂತಂದ್ರೆ ನೀವು ಇಸಿ ತಗೊಂಡ್ರೆ ನಿಮ್ಮ ಫ್ಯಾಕಲ್ಟಿ ಓನ್ಲಿ ಇಸಿ ಬಗ್ಗೆ ಟೀಚ್ ಮಾಡ್ತಾರೆ, ಇಸಿ ಸಬ್ಜೆಕ್ಟ್ ಬಗ್ಗೆ ಟೀಚ್ ಮಾಡ್ತಾರೆ. ಸೊ ನೀವು ಇಸಿಯಲ್ಲಿ ಏನೋ ಸ್ಟಡಿ ಮಾಡ್ತೀರಾ ಅಂತಂದ್ರೆ ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು, ಸರ್ಕ್ಯೂಟ್ಸ್ ಆಗಿರ್ಬೋದು, ಅಂಡ್ ಕಮ್ಯುನಿಕೇಶನ್ ಸಿಗ್ನಲ್ಸ್ ಆಗಿರ್ಬೋದು, ಒಂದು ಮೊಬೈಲ್ ಸಿಗ್ನಲ್ಸ್ ಆಗಿರ್ಬೋದು. ಅಂಡ್ ನೀವು ಮೊಬೈಲ್ ಅಲ್ಲಿ ಫಾರ್ ಎಕ್ಸಾಂಪಲ್ ನೀವು ಹೊಸ ಫೋನ್ ತಗೊಂಡ್ರೆ ಅದಕ್ಕೆ ಇದು ಚಿಪ್ ಯಾವ್ದಿದೆ, ಲೈಕ್ ಸ್ನಾಪ್ ಡ್ರಾಗನ್ ಇದೆ, ಡೈಮೆನ್ಸಿಟಿ ಇದೆಯಾ, ನೀವು ಲ್ಯಾಪ್ಟಾಪ್ ತಗೊಂಡ್ರೆ ಎಷ್ಟು ರ್ಯಾಮ್ ಇದೆ. ಸೊ ದಿಸ್ ಆರ್ ಆಲ್ ಮೇಡ್ ಅಪ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಎಲ್ಲ ಮಾಡಿರ್ತಾರೆ. ಮದರ್ ಬೋರ್ಡ್ ಆಗಿರ್ಬೋದು, ಇವರೆಲ್ಲ ಸಿಗ್ನಲ್ಸ್ ನಿಮ್ಗೆ ಕೊಡೋದೇ ಆಗಿರ್ಬೋದು, ಇವೆಲ್ಲ ಎಲೆಕ್ಟ್ರಾನಿಕ್ಸ್ ಬ್ರಾಂಚ್ ಅಲ್ಲಿ ಬರುತ್ತೆ. ಸೊ ಇಂಥದ್ರಲ್ಲಿ ನೀವು ಸಾಫ್ಟ್ವೇರ್ ಸೈಡ್ ಹೋಗ್ಬೇಕಂತಂದ್ರೆ ಸೊ ಡೈರೆಕ್ಟ್ ಆಗಿ ನಾನು ಇಸಿ ಬ್ರಾಂಚ್ ನಾನು ಸಾಫ್ಟ್ವೇರ್ ಹೋಗ್ತೀನಿ ಅಂತಂದ್ರೆ ಯಾರು ಒಪ್ಪಲ್ಲ. ನೀವು ಸಾಫ್ಟ್ವೇರ್ ಅಲ್ಲಿ ಏನೇನು ಸ್ಕಿಲ್ಸ್ ಇದೆಯೋ ಆ ಸ್ಕಿಲ್ಸ್ ನೀವು ಡೆವಲಪ್ ಮಾಡ್ಬೇಕಂದ್ರೆ ನೀವು ಕಾಲೇಜಲ್ಲಿ ಫ್ಯಾಕಲ್ಟಿ ಓನ್ಲಿ ನಿಮ್ಮ ಇಸಿ ಸಬ್ಜೆಕ್ಟ್ ಮಾತ್ರ ಓದ್ತಾರೆ. ಸೊ ನೀವು ಸ್ಪೆಸಿಫಿಕ್ ಮತ್ತೆ ಸಾಫ್ಟ್ವೇರ್ ಸೈಡ್ ಹೋಗ್ಬೇಕಂತಂದ್ರೆ ನೀವು ಬೋತ್ ಇಸಿ ಬ್ರಾಂಚ್ ಅಲ್ಲಿ ಸಿಲೆಬಸ್ ಓದ್ಬೇಕು. ಯಾಕಂದ್ರೆ ನೀವು ಇಸಿ ಪಾಸ್ ಆಗಬೇಕು, ಪಾಸ್ ಆಗ್ಲಿಲ್ಲ ಅಂದ್ರೆ ಗ್ರಾಜುಯೇಷನ್ ಡಿಗ್ರಿ ತಗೋಬೇಕು, ಇದ್ರಲ್ಲಿ ಪಾಸ್ ಆಗ್ಬೇಕು, ಇವ್ರ ಕಾನ್ಸೆಪ್ಟ್ ನೀವು ತಿಳ್ಕೊಬೇಕು. ಅಂಡ್ ಆ ಸೈಡ್ ನಿಮ್ಮ ಫ್ರೆಂಡ್ಸ್ ಯಾರು CSE ಓದ್ತಾ ಇದ್ರು, ಸೊ ಅವ್ರ ಸಬ್ಜೆಕ್ಟ್ಸ್ ನೀವು ಸಪರೇಟ್ ಆಗಿ ನೀವು ಬೇಕಂದ್ರೆ ಆನ್ಲೈನ್ ಕೋರ್ಸ್ ತಗೊಂಡು ನೀವು ಮಾಡ್ಬೋದು, ಇಲ್ಲಾಂದ್ರೆ ನೀವು ಸಪರೇಟ್ ಆಗಿ ನೀವು ಓದಬೇಕು. ಬೇರೆ CSE ಸ್ಟೂಡೆಂಟ್ಸ್ ಅವರು ಕಾಲೇಜಲ್ಲಿ ಅವ್ರ ಸಾಫ್ಟ್ವೇರ್ ಸೈಡ್ ಇರೋ ಸಬ್ಜೆಕ್ಟ್ಸ್ ಎಲ್ಲ ತಿಳ್ಕೊಂತಾ ಇರ್ತಾರೆ, ಸಾಫ್ಟ್ವೇರ್ ಸೈಡ್ಸ್ ಇರೋ ಸಿಲೆಬಸ್, ಸಾಫ್ಟ್ವೇರ್ ಸೈಡ್ ಇರೋ ಸ್ಕಿಲ್ಸ್ ಎಲ್ಲ ಅವ್ರು ಡೆವಲಪ್ ಮಾಡ್ತಾ ಇರ್ತಾರೆ. ಸೊ ನೀವು ಮಾತ್ರ ಇಸಿ ಬ್ರಾಂಚ್ ಅಲ್ಲಿ ಇದ್ದು ಸಾಫ್ಟ್ವೇರ್ ಸೈಡ್ ಹೋಗೋಣ ಅಂತ ಇಸಿ ಬ್ರಾಂಚ್ ಇರೋ ಸಬ್ಜೆಕ್ಟ್ಸ್ ಓದಬೇಕು. ಒನ್ ಥಿಂಗ್ ಐ ವಿಲ್ ಸೇ, ಇಡೀ ಇಂಜಿನಿಯರಿಂಗ್ ಬ್ರಾಂಚಸ್ ಅಲ್ಲಿ ದ ಮೋಸ್ಟ್ ಡಿಫಿಕಲ್ಟಿ ಸಬ್ಜೆಕ್ಟ್ ಅಂದ್ರೆ ಸ್ವಲ್ಪ ಡೆಪ್ತ್ ಇರೋದಂತಂದ್ರೆ ಇಸಿ ಅಂಡ್ ತ್ರಿಬಲ್ ಇ. ಲಿಟ್ರಲ್ ನೀವು 12th ಅಲ್ಲಿ ಒಂದು ಫಿಸಿಕ್ಸ್ ನೋಡಿರ್ತೀರಾ, ಫಿಸಿಕ್ಸ್ ಅಲ್ಲಿ ಸ್ವಲ್ಪ 100ಗೆ 90 ಬಂದ್ರೆ ಸೊ ಇವರ್ ದ ಟಾಪರ್ ಅಂತ ಫೀಲ್ ಆಗ್ತೀರಾ. ಬಟ್ ಯು ಡಿಡ್ಂಟ್ ಸೀನ್ ದ ಡೆಪ್ತ್ ಆಫ್ ಫಿಸಿಕ್ಸ್. ಆ ಡೆಪ್ತ್ ಫಿಸಿಕ್ಸ್ ನೀವು ಇದರಲ್ಲಿ ತ್ರಿಬಲ್ ಇ ಅಂಡ್ ಇಸಿ ಅಲ್ಲಿ ನೋಡ್ತೀರಾ. ಸೊ ಇಸಿ ಅಂತ ತಗೊಂಡ್ರೆ ನೀವು ಎರಡು ಸೈಡ್ ಹೋಗ್ಬೋದು. ಬಟ್ ಈ CSE ಸ್ಟೂಡೆಂಟ್ಸ್ ಏನ್ ಓದ್ತಿದಾರೋ ಅದೇ ಸೇಮ್ ಸಿಲೆಬಸ್ ನೀವು ಓದ್ಬೇಕಲ್ಲ. ನೀವು ಸಾಫ್ಟ್ವೇರ್ ಸೈಡ್ ಹೋಗ್ಬೇಕಂದ್ರೆ ಆ ಸಿಲೆಬಸ್ ನಿಮ್ಗೆ ಯಾರು ಮಾಡ್ತಾರೆ? ನೀವು ಬೇಕಾದ್ರೆ ಆನ್ಲೈನ್ ಪರ್ಚೇಸ್ ಮಾಡಬೇಕು, ಇಲ್ಲಾಂದ್ರೆ ನೀವು ಸ್ಟಡಿ ಮಾಡಬೇಕು. ನಿಮ್ಗೆ ಈ ಪರ್ಟಿಕ್ಯುಲರ್ ನಿಮ್ಗೆ ಈ ಬ್ರಾಂಚ್ ಅಲ್ಲಿ ಇಸಿ ಬ್ರಾಂಚ್ ಅಲ್ಲೇ ಸ್ಟಡಿ ಮಾಡಕ್ ಆಗಲ್ಲ, ಅಷ್ಟು ಸಿಲೆಬಸ್ ಇರುತ್ತೆ. ಸೊ ಅದನ್ನು ಮೈಂಟೈನ್ ಮಾಡಬೇಕು. ಪ್ಲಸ್ ಸಾಫ್ಟ್ವೇರ್ ಸೈಡ್ ಇರೋ ಸ್ಕಿಲ್ಸ್ ನೀವು ಡೆವಲಪ್ ಮಾಡ್ಕೊಂಡು ಅದನ್ನು ಸ್ಟಡಿ ಮಾಡ್ಬೇಕು. ನೀವು ಬೇಕಂತಂದ್ರೆ ಎಲೆಕ್ಟ್ರಿಕಲ್ ಸೈಡ್ ಹೋಗ್ಬೇಕು. ಫಾರ್ ಸಪೋಸ್ ನಾವು ಫ್ಯೂಚರ್ ಅಲ್ಲಿ ನನಗೆ ಆ ಸೈಡ್ ಇಷ್ಟ ಇಲ್ಲ ಅಂದ್ರೆ ಸಾಫ್ಟ್ವೇರ್ ಸೈಡ್ ಹೋಗೋಣ ಅಂತ ಏನಾನ ಇದ್ರೆ ಬೇಕಾದ್ರೆ ತಗೊಳ್ಳಿ. ಇಲ್ಲ ಅಂತಂದ್ರೆ ನಾನು ಸಾಫ್ಟ್ವೇರ್ ಸೈಡ್ ಹೋಗ್ಬೇಕು, ಅದಕ್ಕೆ ನಾನು ಇಸಿ ತಗೊಂಡಿದ್ದೀನಿ ಅಂತ ಇದ್ರೆ ಡೋಂಟ್ ಟೇಕ್. ಇದು ಇಸಿ ಬಗ್ಗೆ ಸೊ ಇನ್ನ ಇನ್ಫಾರ್ಮೇಷನ್ ಬೇಕಾದ್ರೆ ಕಾಮೆಂಟ್ ಸೆಕ್ಷನ್ ಮಾಡಿ, ನಾನು ಐ ವಿಲ್ ಡೆಫಿನೆಟ್ಲಿ ರಿಪ್ಲೈ ಟು ಯು ಆಲ್. ನೆಕ್ಸ್ಟ್ ನಾನು ಫಿಫ್ತ್ ಬೆಸ್ಟ್ ಬ್ರಾಂಚಸ್ ಅಂದ್ರೆ ನಾನು ಐ ವಿಲ್ ಗಿವ್ ಯು ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಮೆಕ್ಯಾನಿಕಲ್ ಇಂಜಿನಿಯರ್ ಅಂದ್ರೆ ಎಲ್ಲರೂ ಲಾಸ್ಟ್ ಪ್ಲೇಸ್ ಕೊಡ್ತಾರೆ. ಸೊ ಅದಕ್ಕೆ ನನ್ನ ಪ್ರಕಾರ ನಾನು ಅದು 5th ಪ್ಲೇಸ್ ಕೊಡ್ತೀನಿ. ಸೊ ಯಾಕಂತಂದ್ರೆ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ನೀವು ಮಿಷಿನ್ಸ್ ಬಗ್ಗೆ ಸ್ಟಡಿ ಮಾಡ್ತೀರಾ, ಅಂಡ್ ರೋಬೋಟಿಕ್ಸ್ ಮೇಲೆ ಸ್ಟಡಿ ಮಾಡ್ತೀರಾ, ಅಂಡ್ ಇಂಜಿನ್ಸ್ ಮೇಲೆ ಸ್ಟಡಿ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ನೀವು ಬೈಕ್ಸ್ ತಗೊಳ್ಳಿ, ಕಾರ್ಸ್ ತಗೊಳ್ಳಿ, ಸೊ ಅದರಲ್ಲಿ ಇಂಜಿನ್ಸ್, ಮಿಷನ್ಸ್ ಇವೆಲ್ಲ ರನ್ ಆಗೋದು ಬೇಸ್ಡ್ ಆನ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್. ಸೊ ಆ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್, ಆ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಮಿಷಿನ್ಸ್ ನ ಪ್ರೊಡ್ಯೂಸ್ ಮಾಡಿ, ಮಿಷಿನ್ಸ್ ನ ರೆಡಿ ಮಾಡಿದ್ರೆ ನಾವು ಬೈಕ್ಸ್ ನ ಇಲ್ಲ ಅಂತಂದ್ರೆ ಕಾರ್ಸ್ ನ ನಾವು ರನ್ ಮಾಡಕ್ ಆಗುತ್ತಿಲ್ಲ ಅಂತಂದ್ರೆ ಆಗಲ್ಲ. ಸೊ ಇದು ಜೆನ್ಯೂನ್ ಆಗಿ ನಿಮ್ಗೆ ಫ್ಯಾಷನ್ ಇದ್ರೆ ಮಿಷನ್ಸ್, ಇಂಜಿನ್ಸ್ ಮೇಲೆ ನಿಮ್ಗೆ ಪ್ಯಾಷನ್ ಇದ್ರೆ ಮಾತ್ರ ಈ ಮೆಕ್ಯಾನಿಕಲ್ ಇಂಜಿನಿಯರ್ ತಗೊಳ್ಳಿ. ಯಾಕಂತಂದ್ರೆ ಈಗ ಪ್ರೆಸೆಂಟ್ ಯಾರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಅವ್ರ ಕೋರ್ ಜಾಬ್ ಅವ್ರು ಮಾಡ್ತಾ ಇಲ್ಲ ಯಾರು. ಫಾರ್ ಎಕ್ಸಾಂಪಲ್ ತಗೊಂಡ್ರೆ ನೀವು ಇವಾಗ ನೀವು ಫ್ಯೂಚರ್ ನೀವು ಕಾಲೇಜ್ ಹೋಗ್ತೀರಾ, ಆ ಕಾಲೇಜಲ್ಲಿ ನಿಮ್ಗೆ ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಕೆಲವೊಬ್ರು ಫ್ಯಾಕಲ್ಟಿ ಆಗಿ ಬರ್ತಾರೆ ಮೆಕ್ಯಾನಿಕಲ್ ಟೀಚ್ ಮಾಡಕ್ಕೆ. ಸೊ ಅವ್ರು ಕೋರ್ ಜಾಬ್ ತಗೊಂಡಿಲ್ಲ, ಸೊ ಅದಕ್ಕಾಗಿ ನಿಮ್ಗೆ ಟೀಚ್ ಮಾಡಕ್ಕೆ ಮತ್ತೆ ಅವ್ರು ಫ್ಯಾಕಲ್ಟಿ ಆಗಿ ಬರ್ತಾವ್ರೆ. ಸೊ ಕೆಲವೊಬ್ರು ಮತ್ತೆ ಸೈಡ್ ಲೈಕ್ ಕೋಡಿಂಗ್ ಪ್ರೋಗ್ರಾಮ್ ಕಲ್ತು ಮತ್ತೆ ಸಾಫ್ಟ್ವೇರ್ ಸೈಡ್ ಮತ್ತೆ 20-30K ಸ್ಯಾಲರಿಗೆ ಹೋಗಿ ಮತ್ತೆ ಅವ್ರು ಸಾಫ್ಟ್ವೇರ್ ಅಲ್ಲಿ ಕೆಲಸ ಮಾಡ್ತಾವ್ರೆ. ಸೊ ಕೆಲವೊಬ್ರು UPSC ಅದು ಇದು ಬ್ಯಾಂಕಿಂಗ್ ಸೆಕ್ಟರ್ಸ್ ಎಕ್ಸಾಮ್ ಬರೆದ್ಬಿಟ್ಟು ಸೊ ಅವರು ಆ ಸೈಡ್ ಹೋಗ್ತಾರೆ. ಸೊ ಯಾರು ಮೆಜಾರಿಟಿ ಆಗಿ ಯಾರು ಮೆಕ್ಯಾನಿಕಲ್ ಬ್ರಾಂಚ್ ತಗೊಂಡು ಮೆಕ್ಯಾನಿಕಲ್ ಬ್ರಾಂಚ್ ಅಲ್ಲಿ ಅವರು ಕೋರ್ ಜಾಬ್ ಮಾಡ್ತಿಲ್ಲ. ಸೊ ಅದಕ್ಕಾಗಿ ನಾನು ಆಪರ್ಚುನಿಟಿ ಸ್ವಲ್ಪ ಕಡಿಮೆ ಇದೆ, ಅದಕ್ಕಾಗಿ ನಾನು 5th ಪ್ಲೇಸ್ ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ನೆಕ್ಸ್ಟ್ 6th ಬಂದ್ರೆ 6th ದ ಬೆಸ್ಟ್ ಬ್ರಾಂಚ್ ಅಂತಂದ್ರೆ ಐ ವಿಲ್ ಗಿವ್ ತ್ರಿಬಲ್ ಇ. ಎಲ್ಲರೂ ತ್ರಿಬಲ್ ಇ ಸ್ವಲ್ಪ ಮೇಲೆ ಕೊಟ್ಟು ಮೆಕ್ಯಾನಿಕಲ್ ಕೆಳಗಡೆ ಕೊಡ್ತಾರೆ. ಸೊ ಐ ವಿಲ್ ಗಿವ್ ತ್ರಿಬಲ್ ಇ ಡೌನ್. ಯಾಕಂತಂದ್ರೆ ನೀವು ಕಂಪ್ಯೂಟರ್ ಸೈನ್ಸ್ ತಗೊಂಡ್ರೆ ಕಂಪ್ಯೂಟರ್ ಸೈನ್ಸ್ 100% ಇಟ್ ಡೀಲ್ಸ್ ವಿತ್ ಸಾಫ್ಟ್ವೇರ್. ಕಂಪ್ಯೂಟರ್ ಸೈನ್ಸ್ ಅಂದ್ರೆ ಸಾಫ್ಟ್ವೇರ್. ಬಟ್ ವೆನ್ ಇಟ್ ಕಮ್ಸ್ ಟು ತ್ರಿಬಲ್ ಇ ಓನ್ಲಿ ಫೋಕಸ್ಡ್ ಆನ್ ಪ್ಯೂರ್ ಹಾರ್ಡ್ವೇರ್. ನೀವೇನ್ ನೋಡ್ತೀರಾ ಲೈಕ್ ಪವರ್ ಸಿಸ್ಟಮ್ಸ್ ಆಗಿರ್ಬೋದು, ಸರ್ಕ್ಯೂಟ್ಸ್ ಆಗಿರ್ಬೋದು, ಈ ಎಲ್ಲ ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಇದು ಫುಲ್ ಡೀಲ್ಸ್ ವಿತ್ ಎಲೆಕ್ಟ್ರಿಸಿಟಿ. ಫಾರ್ ಎಕ್ಸಾಂಪಲ್ ನೀವು ಎಲೆಕ್ಟ್ರಿಸಿಟಿ, ಪವರ್ ಸಿಸ್ಟಮ್, ಟ್ರಾನ್ಸ್ಫಾರ್ಮರ್ ಇಂದ ನಿಮ್ಮ ಮನೆ ಮೀಟರ್ ಯಾವ ರೀತಿ ಬರುತ್ತೋ ಸೊ ಇವೆಲ್ಲದ್ರ ಬಗ್ಗೆ ನೀವು ಸ್ಟಡಿ ಮಾಡ್ತಾ ಡೆಪ್ತ್ ಸೆಮಿ ಕಂಡಕ್ಟರ್ ಅವು ಸ್ವಲ್ಪ ಡೆಪ್ತ್ ಹೋಗ್ತೀರಾ. ಅಂಡ್ ನೀವು ನೆಕ್ಸ್ಟ್ ಸೆಮಿ ಕಂಡಕ್ಟರ್ ನೀವು ECL ಸ್ಟಡಿ ಮಾಡ್ತೀರಾ. ಬಟ್ ಇದರಲ್ಲಿ ಇನ್ನ ತುಂಬಾ ಹಾರ್ಡ್ವೇರ್ ಆಗಿ ನೀವು ಸ್ಟಡಿ ಮಾಡ್ತೀರಾ. ಲೈಕ್ ಈಸಿ ಏನಾದ್ರೂ ಅದು ಪರವಾಗಿಲ್ಲ, ಸ್ವಲ್ಪ ಮೇಲೆ ಸ್ವಲ್ಪ ಲಿಟಲ್ ಕೋಡಿಂಗ್ ಅನ್ನು ಕಲಿತೀರಾ, ಲೈಕ್ ಸಿಗ್ನಲಿಂಗ್ ಕೊಡಕ್ಕೆ ಅದು ಇದಂತ. ಬಟ್ ಇದು ಓಲ್ ನೀವು ಫುಲ್ ನಿಮ್ಮ ಬ್ರಾಂಚ್
ಫುಲ್ ನೀವು ಹಾರ್ಡ್ವೇರ್ ಬಗ್ಗೆ ಸ್ಟಡಿ ಮಾಡ್ತೀರಾ. ಸರ್ಕ್ಯೂಟ್ಸ್ ಆಗಿರ್ಬೋದು, ಪವರ್ ಸಿಸ್ಟಮ್ಸ್ ಆಗಿರ್ಬೋದು, ಅಂಡ್ ಡಯೋಡ್, ಪಿ ಎನ್ ಜಂಕ್ಷನ್ ಡಯೋಡ್ ಆಗಿರ್ಬೋದು, ಎಲ್ಲ ಹಾರ್ಡ್ವೇರ್ ಸಂಬಂಧಪಟ್ಟಿಂದ ನೀವು ಸ್ಟಡಿ ಮಾಡ್ತೀರಾ. ನೀವು ಬೇಕಂದ್ರೆ ಫಿಸಿಕ್ಸ್ ಅಲ್ಲಿ ನೋಡ್ಬೋದು ಸರ್ಕ್ಯೂಟ್ಸ್ ಅದು ಇದು ಎಷ್ಟು ಕಷ್ಟ ಇರುತ್ತೋ, ಸೊ ಅಷ್ಟು ಹಾರ್ಡ್ವೇರ್ ನೀವು ಸ್ಟಡಿ ಮಾಡ್ತಾರೆ ತ್ರಿಬುಡಿಯಲ್ಲಿ. ಅಂಡ್ ಇದರಲ್ಲಿ ಜಾಬ್ ಆಪರ್ಚುನಿಟೀಸ್ ಬೇಕಂತಂದ್ರೆ ನೀವು ಬೇಕಾದ್ರೆ ಬೆಸ್ಕಾಮ್ ಅಲ್ಲಿ ಆಫೀಸರ್ಸ್ ಅಲ್ಲಿ ಮಾನಿಟರಿಂಗ್ ಮಾಡಿರ್ಬೋದು. ಲೈಕ್ ಎಷ್ಟು ಪವರ್ ನಮಗೆ ಬೆಸ್ಕಾಮ್ ಬರ್ತಾ ಇದೆ, ಎಷ್ಟು ಪವರ್ ನಾವು ಎಲೆಕ್ಟ್ರಿಸಿಟಿ ಪ್ರೊವೈಡ್ ಮಾಡ್ತಾ ಇದೀವಿ ಅಂತ. ಸೊ ಆ ರೀತಿ ಮಾಡ್ಬೋದು. ಸೊ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂದ್ರೆ ನೀವು ಮನೆಗೆ ಹೋಗ್ಬಿಟ್ಟು ಕರೆಂಟ್ ಬಿಲ್ ಕಟ್ ಅಂತ ಆ ರೀತಿ ಅಲ್ಲ. ಲೈಕ್ ಆಫೀಸಲ್ಲಿ ಕುತ್ಕೊಂಡು, ಲೈಕ್ ಪ್ರೈವೇಟ್ ಸೆಕ್ಟರ್ಸ್ ಅಲ್ಲಿ ಇದು ಜಾಬ್ ಆಪರ್ಚುನಿಟಿ ಜಾಸ್ತಿ ಕಡಿಮೆ ಇದೆ, ಜಾಸ್ತಿ ಇಲ್ಲ. ಗೌರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ನೀವು ಬೇಕಾದ್ರೆ ನಿಮ್ಗೆ ಇನ್ಪುಟ್ ಬರ್ತಾ ಇದೆ, ಇಷ್ಟು ಪವರ್ ಔಟ್ಪುಟ್ ಹೋಗ್ತಾ ಇದೆ. ಸೊ ಆ ರೀತಿ ನೀವು ಡೀಲ್ಸ್ ಮಾಡ್ತೀರಾ, ಮಾನಿಟರ್ ಕುತ್ಕೊಂಡು ಆ ರೀತಿ ಡೀಲ್ಸ್ ಮಾಡ್ತೀರಾ. ಸೊ ಇದಕ್ಕೆ ಯಾರು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮಾಡಿ ಕೋರ್ಸ್ ಜಾಬ್ ಮಾಡ್ತಿಲ್ಲ. ಸೊ ಅದಕ್ಕಾಗಿ ನಾನು ಇದನ್ನ 6th ಪ್ಲೇಸ್ ಇಟ್ಟಿದ್ದೀನಿ. ಎಲ್ಲರೂ ಲೈಕ್ ಅವಾಗ ಎಲ್ಲರೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಏನ್ ಮಾಡ್ತಾರೆ, ಸೊ ಅವ್ರು ಇದಕ್ಕೂ ತ್ರಿಬಲ್ ಮಾಡಿರೋರು ಮತ್ತೆ ಫ್ಯಾಕಲ್ಟಿ ಆಗಿ ಮತ್ತೆ ಟೀಚಿಂಗ್ ಪ್ರೊಫೆಷನ್ ಹೋಗ್ತಾರೆ. ಇಲ್ಲಾಂದ್ರೆ ಕೆಲವೊಬ್ರು UPSC ಅಂಡ್ ಬ್ಯಾಂಕಿಂಗ್ ಸೆಕ್ಟರ್ಸ್ ಆದ್ರೆ ಆ ರೀತಿ ಮಾಡಿ ಅವರು ಬೇರೆ ಪ್ರೊಫೆಷನ್ ಹೋಗ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾನು 6th ಪ್ಲೇಸ್ ಇಟ್ಟಿದ್ದೀನಿ. ನೆಕ್ಸ್ಟ್ 7th ಬಂದ್ರೆ ಸಿವಿಲ್ ಇಂಜಿನಿಯರಿಂಗ್. ಸೊ ಸಿವಿಲ್ ಇಂಜಿನಿಯರಿಂಗ್ ಫಾರ್ ಎಕ್ಸಾಂಪಲ್ ನೀವು ಪ್ಯಾಷನ್ ಇದ್ರೆ ಮಾತ್ರ ತಗೊಳ್ಳಿ. ಸೊ ಇದರಲ್ಲಿ ಜಾಬ್ ಆಪರ್ಚುನಿಟಿ ನೀವು ಎಕ್ಸ್ಪೆಕ್ಟ್ ಮಾಡಕ್ ಹೋಗಬೇಡಿ. ಸೊ ನೀವು ಇದನ್ನ ಚೂಸ್ ಮಾಡ್ಬೇಕಂತಂದ್ರೆ ನಿಮ್ಮ ಹತ್ರ ನಿಮ್ಗೆ ಡಿಸೈನಿಂಗ್ ಅಲ್ಲಿ ಸ್ಕಿಲ್ಸ್ ಇರಬೇಕು. ಡಿಸೈನಿಂಗ್ ಅಂದ್ರೆ ನಿಮ್ಗೆ ಇಂಟ್ರೆಸ್ಟ್ ಇರಬೇಕು, ಪ್ಯಾಷನ್ ಇರಬೇಕು. ಅಂಡ್ ನಿಮ್ಗೆ ಕನ್ಸ್ಟ್ರಕ್ಷನ್ ಸೈಡ್ ಇಂಟ್ರೆಸ್ಟ್ ಇದೆ, ನೀವು ಇದನ್ನ ತಗೋಬಹುದು. ಸೊ ಇದರಿಂದ ನಿಮ್ಗೆ ಜಾಬ್ ಆಪರ್ಚುನಿಟೀಸ್ ಅಂದ್ರೆ ಪ್ರೈವೇಟ್ ಸೆಕ್ಟರ್ಸ್ ಜಾಬ್ ಆಪರ್ಚುನಿಟೀಸ್ ಇದಕ್ಕಿಲ್ಲ. ಸೊ ಗೌರ್ಮೆಂಟ್ ಸೈಡ್ ನೀವು ಬೇಕಾದ್ರೆ ಬ್ರಿಡ್ಜ್, ರೋಡ್ಸ್ ನೀವು ಬೇಕಾದ್ರೆ ನೋಡಬಹುದು, ಹೈವೇಸ್ ಇವೆಲ್ಲ ಸೆಂಟ್ರಲ್ ಕಾಂಟ್ರಾಕ್ಟ್ ಎಲ್ಲ ಕೊಡ್ತಾ ಇರ್ತಾರೆ. ಸೊ ಯಾರು ಕೊಡ್ತಾ ಇರ್ತಾರೆ ಅಂತಂದ್ರೆ ಸಿವಿಲ್ ಇಂಜಿನಿಯರ್ಸ್ ಕೊಡ್ತಾ ಇರುತ್ತೆ. ಸೊ ಆ ರೀತಿ ನೀವು ಫುಲ್ ಪ್ಯಾಷನ್ ಇದ್ರೆ ಆ ಲೆವೆಲ್ ಹೋದ್ರೆ ಯು ಆರ್ ವೆರಿ ಗುಡ್, ನೀವು ಸೇಫರ್ ಸೈಡ್ ಅಲ್ಲಿ ಇದೀರಿ ಅಂತ. ಇಲ್ಲ ಅಂತಂದ್ರೆ ನಿಮ್ಗೆ ಬೇಕಂತಂದ್ರೆ ಲ್ಯಾಂಡ್ ಇದೆ ಅಂದ್ರೆ ಲ್ಯಾಂಡ್ ಅಲ್ಲಿ ನೀವೇ ನಿಮ್ ಸ್ವಂತ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ಆ ರೀತಿ ನೀವು ಬಿಸ್ನೆಸ್ ಮಾಡ್ಕೋಬಹುದು. ಫಾರ್ ಸಪೋಸ್ ಇಲ್ಲ ಅಂತಂದ್ರೆ ಸೈಡ್ ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಅಂತ ಇರ್ತಾರೆ, ಲೈಕ್ ಸೈಡ್ ಇಂಜಿನಿಯರ್ಸ್ ಅಂತ. ಲೈಕ್ ಫಾರ್ ಎಕ್ಸಾಂಪಲ್ ನಾವು ಮನೆ ತಗೋಬೇಕಂದ್ರೆ 30-40 ಸೈಡ್ ಮನೆ ತಗೋಬೇಕಂದ್ರೆ ಹೋಗಿ ಇಂಜಿನಿಯರ್ ಕೊಡ್ತೀವಿ. ಸೊ ಪ್ಲಾನಿಂಗ್ ಯಾವ ರೀತಿ ಕೊಡಬೇಕು, ಸೊ ಕಿಚನ್ ಎಲ್ಲಿರ್ಬೇಕು, ಹಾಲ್ ಎಲ್ಲಿರ್ಬೇಕು, ಬೆಡ್ರೂಮ್ ಯಾವ ರೀತಿ ಇರಬೇಕು, ಬೆಡ್ರೂಮ್ ಎಲ್ಲಿರ್ಬೇಕು, ಸೊ ಆ ರೀತಿ ನಮ್ಮ ಸ್ಟ್ರಕ್ಚರ್ ನಾವು ಇಂಜಿನಿಯರ್ಸ್ ಕೊಡ್ತೀವಿ. ಸೊ ಇದನ್ನೆಲ್ಲ ಡೀಲ್ ಮಾಡೋದು ಸಿವಿಲ್ ಇಂಜಿನಿಯರ್ಸ್. ಸೊ ಬಟ್ ಈ ರೀತಿ ನಾವು ಎಲ್ಲಿ ಮಾಡಲ್ಲ, ಲೈಕ್ ಮನೆ ಕಟ್ಟೋಗಿದೆ ಕಟ್ಬಿಡ್ತೀವಿ. ಸೊ ಸಿವಿಲ್ ಇಂಜಿನಿಯರ್ಸ್ಗೆ ಹೋದ್ರೆ ಗೌರ್ಮೆಂಟ್ ಸೈಡ್ ಹೋಗ್ಬೇಕು, ಟಾಪ್ ಇಲ್ಲ ಅಂದ್ರೆ ನಿಮ್ಗೆ ಓನ್ ಲ್ಯಾಂಡ್ ಇದೆ ಅಂತ ನೀವು ಕನ್ಸ್ಟ್ರಕ್ಷನ್ ಸೈಡ್ ಇದ್ದು ಸ್ವಲ್ಪ ಬಿಸ್ನೆಸ್ ಅನ್ನ ನೀವು ಮಾಡ್ಕೋಬಹುದು. ಲೈಕ್ ನೀವು ರಘುವರಂ BTech ಮೂವಿ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಐಡಿಯಾ ಸಿಗುತ್ತೆ. ಅಂಡ್ ದಿಸ್ ಇಸ್ ದ ವಿಡಿಯೋ. ಸೊ ನಿಮ್ಗೆ ಇನ್ನ ಕ್ಲಾರಿಟಿ ಬಂದಿಲ್ಲ ಅಂತಂದ್ರೆ ಕಾಮೆಂಟ್ ಮಾಡಿ, ನಿಮ್ಗೆ ಯಾವ ರ್ಯಾಂಕ್ ಬಂದಿದೆ, ಸೊ ನಿಮ್ಗೆ ಯಾವ ಫೀಲ್ಡ್ ಇಂಟ್ರೆಸ್ಟ್ ಇದೆ, ನಾವು ಡೆಫಿನೆಟ್ಲಿ ಗಿವ್ ಯು ಬೆಸ್ಟ್ ಬ್ರಾಂಚ್. ಅಂಡ್ ನಿಮ್ಗಿನ್ನ ಕ್ಲಾರಿಟಿ ಬಂದಿಲ್ಲ, ಲೈಕ್ ಬ್ರೋ ನೀವ್ ಹೇಳು ಬ್ರೋ, ನೀವ್ ಏನ್ ಹೇಳಿದ್ರು ಅದೇ ತಗೊಂತೀವಿ ಟಾಪ್ ಅಂತ ಅಂದ್ರೆ. ಸೊ ನಿಮ್ಗೆ ಟಾಪ್ ಕಾಲೇಜಲ್ಲಿ CSC ಇಲ್ಲ ಅಂದ್ರೆ CSS ಸ್ಪೆಷಲೈಸೇಷನ್ ಏನಾದ್ರು ಸಿಕ್ದ್ರು ಅದೇ ಚೂಸ್ ಮಾಡ್ಬಿಡಿ. ಅಂಡ್ ಟಾಪ್ ಕಾಲೇಜಲ್ಲಿ CSC ಸಿಗ್ಲಿಲ್ಲ, ಬಾಟಮ್ ಕಾಲೇಜಸ್ ಇಲ್ಲ ನಾರ್ಮಲ್ ಕಾಲೇಜಸ್ EC ಸಿಕ್ಕಿದ್ರು ECನೇ ಚೂಸ್ ಮಾಡ್ಕೋಬೇಡಿ. ಯಾಕಂತಂದ್ರೆ ಮೇ ಬಿ ನೀವು ಅಷ್ಟು ಹಾರ್ಡ್ ವರ್ಕ್ ಮಾಡಿ EC ಬ್ರಾಂಚ್ ನ ಬ್ಯಾಲೆನ್ಸ್ ಮಾಡ್ತಾ ಅಂಡ್ ನೀವು ಸಾಫ್ಟ್ವೇರ್ ಸ್ಕಿಲ್ಸ್ ಡೆವಲಪ್ ಮಾಡ್ತಾ ಇದ್ರೆ ನೀವು ಬೇಕಾದ್ರೆ ಹಾರ್ಡ್ವೇರ್ ಸೈಡ್ ಹೋಗ್ಬೋದು. ಒಂದು ಸಾಫ್ಟ್ವೇರ್ ಸೈಡ್ ಬೇಕಾದ್ರೆ ನೀವು ಸ್ಕಿಲ್ಸ್ ಅನ್ನ ಡೆವಲಪ್ ಮಾಡ್ಕೊಂಡು ನಿಮ್ಗೆ ಎಷ್ಟು ಎಫರ್ಟ್ ಇದ್ರೆ ನೀವು ಸಾಫ್ಟ್ವೇರ್ ಸೈಡ್ ಹೋಗ್ಬೋದು. ಈ 2 ಬ್ರಾಂಚ್ ನಾನು ಚೂಸ್ ಮಾಡ್ತೀನಿ, CS ಅಂಡ್ EC. ಅಂಡ್ ರಿಮೆಂಬರ್ ದಿಸ್ ಓನ್ಲಿ, ನಾನು ಈ ರೀತಿ ಬ್ರಾಂಚಸ್ ಯಾಕೆ ಮಾಡಿದೆ ಅಂತ, ಇದು ಓನ್ಲಿ ಬಿಕಾಸ್ ಆಫ್ ಫ್ಯೂಚರ್ ಜಾಬ್ ಆಪರ್ಚುನಿಟೀಸ್ ಮೇಲೆನೆ ನಾನು ಚೂಸ್ ಮಾಡಿದ್ದೀನಿ. ಬೇರೆ ನಾನು CSC ಸ್ಟೂಡೆಂಟ್ ಅದಕ್ಕೆ ನಾನು CSC ಫಸ್ಟ್ ಪ್ರೈಸ್ ಕೊಟ್ಟಿದ್ದೀನಿ ಅಂತ ಹಂಗೇನ್ ಮಾಡಿಲ್ಲ. ಬೇಸ್ಡ್ ಆನ್ ಫ್ಯೂಚರ್ ಜಾಬ್ ಆಪರ್ಚುನಿಟೀಸ್ ಮೇಲೆ ಮಾತ್ರ ವಿಡಿಯೋ ಮಾಡ್ತಿದ್ದೀನಿ. ಸೊ ದಿಸ್ ಇಸ್ ಅವರ್ ವಿಡಿಯೋ. ಅಂಡ್ ಇನ್ನ ನೆಕ್ಸ್ಟ್ ವಿಡಿಯೋ ಕಂಟೆಂಟ್ ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಈ ವಿಡಿಯೋ ಲೈಕ್ ಮಾಡಿ.